ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ನಟಿ ರಮ್ಯಾ ಕಾನೂನು ಸಮರಕ್ಕಿಳಿದಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೂಡ ಕೊಡೋರಿದ್ದಾರೆ. ನಟಿ ರಮ್ಯಾ ಸಂಜೆ 5:30ಕ್ಕೆ ದೂರನ್ನ ಸಲ್ಲಿಸೋರಿದ್ದಾರೆ. ಕಾನೂನಾತ್ಮಕವಾಗಿ ಮುನ್ನಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ನಟಿ ರಮ್ಯಾ. ಸಂಜೆ 5:30ರ ಸುಮಾರಿಗೆ ದೂರನ್ನ ಕೂಡ ಸಲ್ಲಿಸೋರಿದ್ದಾರೆ. ಇವನ್ ಪ್ರಥಮ್ ಕೂಡ ಕೆಲ ವಿಚಾರಗಳನ್ನ ಹೇಳ್ಕೊಂಡಾಗ ಅದು ಘಟನೆ ನಡೆದು ಸುಮಾರು 5 ದಿನ ಆಯಿತು, ಬಟ್ ಅವರು ಯಾವುದೇ ರೀತಿಯಾದಂಥ ಲಿಖಿತ ದೂರನ್ನ ಕೊಟ್ಟಿರಲಿಲ್ಲ. ಆಗ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು, ಈ ಲಿಖಿತ ದೂರನ್ನ ಕೊಡದ ಹೊರತು ನಾವು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅಂತ. ಬಟ್ ರಮ್ಯಾ ವಿಚಾರದಲ್ಲಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ರಮ್ಯಾ ಅವರ ಅಕೌಂಟ್ಗೆ. ಸೊ ಇದೆಲ್ಲವನ್ನು ಕೂಡ ಸ್ಕ್ರೀನ್ ಶಾಟ್ ತೆಗೆದು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾದಂಥ ಭಾಷೆಗಳು ಬಳಕೆ ಆಗಿದೆ ಅಂತ, ಅವ್ರ ಸಂಸ್ಕೃತಿ ಏನು ಅನ್ನೋದನ್ನು ಕೂಡ ತೋರಿಸ್ಕೊಟ್ರು. ಅದರ ಮೂಲಕವಾಗಿ ಮುಂದೇನು ಕಾನೂನಾತ್ಮಕವಾಗಿ ಮುಂದೆ ಹೆಜ್ಜೆ ಇಡೋದಕ್ಕೆ ರಮ್ಯಾ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಇನ್ನು ನಟ ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಸಂದೇಶ ವಿಚಾರವಾಗಿ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ ಬೆನ್ನಿಗೆ ಮಹಿಳಾ ಆಯೋಗ ನಿಂತಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಪತ್ರವೊಂದನ್ನು ಬರೆದಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯವರು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶವನ್ನ ನೀಡಲಾಗ್ತಾ ಇದೆ, ಇದರಿಂದ ಮಹಿಳೆಯ ಸ್ಥಾನಮಾನಕ್ಕೆ ತೊಂದರೆಯಾಗ್ತಾ ಇದೆ. ಈ ಹಿನ್ನೆಲೆ ಪ್ರಸಾರವಾಗ್ತಾ ಇರುವಂತಹ ಸಂದೇಶ ಸ್ಥಗಿತಗೊಳಿಸಬೇಕು, ಸಂಬಂಧಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪತ್ರವೊಂದನ್ನು ಕೂಡ ಬರೆದಿದ್ದಾರೆ. ಯಾವ ಪದಗಳನ್ನ ಸಾಮಾನ್ಯ ಜನ ಬಳಸೋದಿಲ್ವೋ, ಅಶ್ಲೀಲ ಅಂತ ಹೇಳ್ತೀವೋ, ಅದರ 100 ಪಟ್ಟು ಪದಗಳು ರಮ್ಯಾ ಅವರ ಅಕೌಂಟ್ಗೆ ಕಳಿಸಲಾಗಿದೆ, ಅವರ ವಿರುದ್ಧವಾಗಿ ಬಳಸಲಾಗಿದೆ. ಸೊ ಈ ವಿರುದ್ಧವಾಗಿ ಇದಾಗಲೇ ರಮ್ಯಾ ಅವರು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಈ ನಡುವೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ, ಮಹಿಳಾ ಆಯೋಗದ ಅಧ್ಯಕ್ಷೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ.